ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 37ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಅರ್ಜುನ ಉವಾಚ ಅಯತೆ ಶ್ರದ್ಧಯೋಪೇತೋ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಶ್ರೀಕೃಷ್ಣ ಅರ್ಜುನ ಹೀಗೆ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಶ್ರದ್ಧಾಯುಕ್ತನಾದರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡದೆ ಮನಸ್ಸು ಯೋಗದಿಂದ ಚ್ಯುತವಾದರೆ ಯೋಗ ಸಂಸಿದ್ಧಿಯನ್ನು ಪಡೆಯದ ಅವನ ಪಾಡೇನು ಎಂಬ ಅಂಶವನ್ನು ಇಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಇಲ್ಲಿ ನಾವುಗಳೆಲ್ಲ ಕೇಳುವಂಥ ಒಂದು ಪ್ರಶ್ನೆಯನ್ನೇ ಅರ್ಜುನ ಶ್ರೀಕೃಷ್ಣನಿಗೆ ಹಾಕ್ತಾ ಇದ್ದಾನೆ. ಅದೇನು? ಮಾಡುವ ಪ್ರಯತ್ನವೆಲ್ಲ ಮಾಡಿ ಕೊನೆಗೆ ಗುರಿಯನ್ನು ಮುಟ್ಟದೆ ಹೋದರೆ ಆ ಪ್ರಯತ್ನವೆಲ್ಲ ವ್ಯರ್ಥವಾಗಲಿಲ್ವೇ? ಆಗ ಅವನ ಪಾಡು ಏನಾಗುತ್ತೆ ಅಂತ ಹೇಳಿ ಅರ್ಜುನ ಕೇಳ್ತಾ ಇರುವಂಥದ್ದು. ಎಂತಹ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ನೋಡಿ. ನಮಗೂ ಕೂಡ ಇದರ ಬಗ್ಗೆ ಹಲವಾರು ಬಾರಿ ಸಂದೇಹ ಮೂಡುತ್ತೆ ಅಲ್ವಾ? ಹೋರಾಡುವವನಿಗೆ ಶ್ರದ್ಧೆ ಇದೆ, ಆಧ್ಯಾತ್ಮಿಕ ಜೀವನದ ವಿಷಯದಲ್ಲಿ ದೃಢವಾದ ನಂಬಿಕೆ ಇದೆ, ಅದರ ಕಡೆಗೆ ಹೋಗಬೇಕೆಂದು ಹೊರಟಿರ್ತಾನೆ. ಕೆಲವು ದೂರ ಹೋಗಿಯೂ ಆಗಿರುತ್ತೆ. ಆದರೆ ಎಲ್ಲೋ ಮಧ್ಯದಲ್ಲಿ ಮನಸ್ಸು ಸೋತ್ ಹೋಗುತ್ತೆ. ಹಿಂದಿನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಧಗ್ ಅಂತ ಹೇಳಿ ಮೇಲಕ್ಕೆ ಏಳುತ್ತೆ. ದಾರಿಯಲ್ಲಿ ಜಾರ್ತಾನೆ. ಯಾವುದನ್ನು ಬಿಟ್ಟಿದ್ನೋ ಅದನ್ನು ಪೂರ್ಣ ನಿಗ್ರಹಿಸೋದಕ್ಕೆ ಆಗೋದಿಲ್ಲ. ಹಿಂದಿನಿಂದ ಓಡಿ ಬಂದು ಅವನ್ನೆಲ್ಲ ಹಿಡಿಯಲು ಪ್ರಯತ್ನ ಪಡ್ತಾನೆ, ಅದಕ್ಕೆ ವಶವಾಗ್ತಾನೆ. ಆಗ ಅವನ ಪಾಡು ಏನಾಗುತ್ತೆ? ಪ್ರಯತ್ನ ಮಾಡಿ ಗೆಲ್ಲಬೇಕು ನಿಜ, ಆದರೆ ಗೆಲ್ಲದೇ ಇದ್ದರೆ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥ ಆಗಲಿಲ್ವಾ ಕೃಷ್ಣ ಅನ್ನೋದೇ ಅತ್ಯದ್ಭುತವಾದ ಪ್ರಶ್ನೆ ಇಲ್ಲಿ ಅರ್ಜುನನ ಮೂಲಕ ಈ ಪ್ರಶ್ನೆಯನ್ನು ವೇದವ್ಯಾಸರೇ ಎತ್ತಿ ತೋರಿಸ್ತಾ ಇದ್ದಾರೆ ಅನಿಸುತ್ತೆ. ಈ ಒಂದು ಧರ್ಮದ ಮಹತ್ವವನ್ನು ಪರಮಾತ್ಮ ಕೃಷ್ಣನೇ ಜಗತ್ತಿಗೆ ಸಾರಲಿ ಎಂಬುವುದೇ ಅವರ ಅಭಿಪ್ರಾಯವಿರಬೇಕು. ಸಾಧನೆಯ ಮಾರ್ಗದಲ್ಲಿ ನಡೆಯುತ್ತಿರುವಂಥ ಯಾರೂ ಕೂಡ ಕೆಟ್ಟ ಗತಿಯನ್ನು ಹೊಂದಲಾರರು, ಇಷ್ಟಂತೂ ಸತ್ಯ. ಆದರೆ ಇಂದು ಮಾಡಿದ ಸಾಧನೆಯು ಎಂದೂ ನಷ್ಟವಾಗಿ ಹೋಗಲಾರದು. ಸಾಧನೆಗೆ ತಕ್ಕ ಫಲ ಇದ್ದೇ ಇರುತ್ತದೆ. ಈ ಮಧ್ಯೆ ಜೀವಿಯು ಮರಣ ಹೊಂದಿದಾಗಲೂ ಕೂಡ, ಮರಣವೆಂಬುದು ವ್ಯಕ್ತಿಯ ಜೀವನ ಯಾತ್ರೆಯಲ್ಲಿ ಒಂದು ಘಟನೆ ಮಾತ್ರ. ಈ ಜನ್ಮದಲ್ಲಿ ಮಾಡಿದ ಸಾಧನೆಗಳು ವ್ಯರ್ಥವಾಗುವುದಿಲ್ಲ. ಮುಂದೆ ಅವನು ಪುನಃ ತನ್ನ ಹಿಂದಿನ ಸಾಧನೆಗಳನ್ನು ಮುಂದುವರಿಸ್ತಾನೆ. ತನ್ನ ಅನುಮಾನಗಳನ್ನು ಪರಮಾತ್ಮನ ಮುಂದಿಡುತ್ತಾ ಶ್ರದ್ಧೆಯಿಂದ ಮನಸ್ಸಿನ ಹತೋಟಿಗಾಗಿ ಸಾಧನೆ ಮಾಡುತ್ತಿರುವ ವ್ಯಕ್ತಿಯು ಪೂರ್ಣ ಸಿದ್ಧಿಯನ್ನು ಪಡೆಯದೆ ಅವನು ಸಾಯುವುದಾದರೆ ಅವನ ಗತಿ ಏನಾಗುವುದು ಎಂದು. ಅವನು ಉಭಯ ಭ್ರಷ್ಟನಾಗುವುದಿಲ್ಲವೇ ಅಲ್ವಾ? ಈ ಕಡೆ ಸಂಸಾರಿಯೂ ಅಲ್ಲ, ಆ ಕಡೆ ಯೋಗಿಯೂ ಅಲ್ಲ. ಹೀಗಾಗಿ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ. ವೇದಾಂತಿಗಳು ಲೌಕಿಕ ಪ್ರಪಂಚವನ್ನು, ಸಾಂಸಾರಿಕ ಜೀವನವನ್ನು ಖಂಡಿಸುವಾಗ ಅಲ್ಲಿ ಸಿಗುವಂತಹ ಕ್ಷಣಿಕ ಆನಂದವನ್ನು ಅಲ್ಲಗಳೆಯೋದಿಲ್ಲ.
ಅವರ ದೃಷ್ಟಿಯಲ್ಲಿ ವಿಷಯಾನಂದವೂ ಕೂಡ ಬ್ರಹ್ಮಾನಂದದ ಲೇಷ ಮಾತ್ರ. ಸೂಕ್ಷ್ಮವಾಗಿ ಅರ್ಜುನನು ಏನು ಹೇಳುತ್ತಿದ್ದಾನೆಂದರೆ, ಕೃಷ್ಣನು ಹೇಳುವ ರೀತಿಯ ಜೀವನ ಪದ್ಧತಿಯನ್ನು ಯಾರಾದರೂ ಅನುಸರಿಸುವವರಿದ್ದರೆ ಅಂತಹವರಿಗೆ ವಿಷಯಾನಂದವೂ ಇಲ್ಲ, ಬ್ರಹ್ಮಾನಂದವೂ ಇಲ್ಲ ಎಂದು ಆಗುವುದೋ ಏನೋ ಅಂಥೇಳಿ ಅವನಿಗೆ ಅನುಮಾನ ಬರ್ತಾ ಇದೆ. ಅಂತಹ ಸಾಧಕನನ್ನು ಅಂಜುಬುರುಕ ಅಂಥೇಳಿ ಹೇಳಬೇಕಾಗತ್ತೆ. ಆದರೆ ಕೃಷ್ಣ ಹೇಳುವ ರೀತಿಯಲ್ಲಿ ಸಾಧನೆ ಎಂಬುದು ಪೂರ್ತಿಯಾದಾಗ ಬ್ರಹ್ಮಾನಂದವು ಪ್ರಾಪ್ತಿಯಾಗುತ್ತದೆ. ಹೌದಾದರೆ ಅದು ಅವನಿಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಸಾಧನೆ ಪೂರ್ತಿಯಾಗುವ ಮೊದಲೇ ಇವನು ಸಾಯೋದ್ರಿಂದ. ಅಷ್ಟು ಮಾತ್ರವಲ್ಲದೆ ಸಾಧನೆ ಮಾಡುತ್ತಿರುವ ವ್ಯಕ್ತಿಯು ತನ್ನ ವಾಸನೆಗಳಿಗೆ ಬಲಿಯಾಗಿ, ಅಂದರೆ ತನ್ನ ರಾಗದ್ವೇಷಗಳಿಗೆ, ಆಸೆ ಆಕಾಂಕ್ಷೆಗಳಿಗೆ, ಆಸೆ ಆಮಿಷಗಳಿಗೆ ಬಲಿಯಾಗಿ ಜಾರಿ ಬೀಳುವುದಾದರೆ ಅಂತಹ ಸಾಧಕನ ಗತಿಯೇನು ಎಂದು ಅರ್ಜುನ ಕೇಳ್ತಾ ಇದ್ದಾನೆ. ಯೋಗದಲ್ಲಿ ಸಿದ್ಧಿಯನ್ನು ಗಳಿಸಿದವನ ಬಗ್ಗೆಯಂತೂ ಏನೇನು ಕೇಳುವಂತಹ ಅಗತ್ಯವೇ ಇಲ್ಲ. ಆದರೆ ಸಾಧನೆ ಮಾಡುತ್ತಿರುವಂತಹ ಸಾಧಕರಿಗೆ ಪರಮಾತ್ಮನ ಭರವಸೆ ಎಂಬುದು ತುಂಬ ಅಗತ್ಯ. ಈ ದೃಷ್ಟಿಯಿಂದಲೇ ಅರ್ಜುನನು ಪರಮಾತ್ಮನಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಈ ಪ್ರಶ್ನೆಯನ್ನು ಕೃಷ್ಣನಿಗೆ ಹೆಚ್ಚು ಸ್ಪಷ್ಟಗೊಳಿಸಲಿಕ್ಕೆ ಇನ್ನೊಂದಷ್ಟು ಪ್ರಶ್ನೆಯನ್ನು ಕೂಡ ಹಾಕ್ತಾನೆ. ಎಂಥ ಅಪೂರ್ವವಾದ ಪ್ರಶ್ನೆಯನ್ನೇ ಇಲ್ಲಿ ಕೇಳ್ತಾ ಇದ್ದಾನೆ ನೋಡಿ ಅರ್ಜುನ. ಇನ್ನು 37ನೇ ಶ್ಲೋಕ, ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಈ ಶ್ಲೋಕ ಬಹಳ ಪ್ರಮುಖವಾದ ಶ್ಲೋಕ ಅಂತಲೇ ಅನಿಸುತ್ತೆ. ನಮ್ಮೆಲ್ರಿಗೂ ಹಾಗೆ ಅನಿಸೋ ಎಷ್ಟೋ ಬಾರಿ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಹೊರಡ್ತೀವಿ. ಆದರೆ ಪ್ರಯತ್ನಕ್ಕೆ ಹೆಜ್ಜೆ ಇಡುವಂಥ ಮುಂಚೆಯೇ ನಮಗೆ ಫಲದ ಮೇಲೆ ಒಂದು ಆಸೆ ಹೋಗುತ್ತೆ, ಅಥವಾ ಫಲದ ಬಗ್ಗೆ ಒಂದು ಯೋಚನೆ ಹೋಗುತ್ತೆ, ಒಂದು ಚಿಂತನೆ ಹೋಗುತ್ತೆ. ಆ ಫಲ ದೊರಕುತ್ತೋ ಇಲ್ವೋ, ನಾನು ಮಾಡಿರುವಂಥ ಪ್ರಯತ್ನಕ್ಕೆ ಸಿದ್ಧಿ ಆಗತ್ತೋ ಇಲ್ವೋ, ನಾನು ನಂಬಿಕೆಯ ಮೇಲೆ ಹೋಗಬೇಕು, ಸಾಧನೆ ಮೇಲೆ ಹೋಗಬೇಕು, ಶ್ರದ್ಧೆ ಮೇಲೆ ಹೋಗಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಎಷ್ಟೋ ಬಾರಿ ಮನಸ್ಸು ಕೂಡ ನಕಾರಾತ್ಮಕ ಅಂಶಗಳನ್ನೇ ಹೆಚ್ಚು ಯೋಚನೆ ಮಾಡ್ತಾ ಹೋಗುತ್ತೆ. ನಾವು ಪ್ರಯತ್ನಪೂರ್ವಕವಾಗಿ ಒಂದು ಹೆಜ್ಜೆಯನ್ನು ಮುಂದಿರಿಸಿದಾಗ ಯಾವಾಗ ನಕಾರಾತ್ಮಕ ಭಾವನೆಗಳಿಂದಲೇ ನಾವು ಹೆಜ್ಜೆ ಇಡ್ತೀವಿ, ಆಗ ಹೆಚ್ಚು ಫಲ ಸಿಗದೆ ಹೋಗುವಂಥದ್ದೇ ಹೆಚ್ಚು. ಯಾಕೆಂದರೆ ಅದಾಗಲೇ ಮನಸ್ಸು ನಕಾರಾತ್ಮಕತೆಗೆ ಹೋಗಿಬಿಟ್ಟಿರುತ್ತೆ. ಆದರೆ ಯಾವಾಗ ನಾವು ಫಲದ ಮೇಲಿನ ಆಸೆ ಆಕಾಂಕ್ಷೆಗಳಿಗೆ, ರಾಗದ್ವೇಷಗಳಿಗೆ ಎಡೆ ಕೊಡದೆ ನಿಷ್ಕಲ್ಮಶವಾಗಿ, ನಿಷ್ಕಳಂಕವಾಗಿ, ಸದಾಕಾಲ ಏಕಾಗ್ರತೆಯ ಚಿತ್ತದಿಂದ ಗುರಿ ಸಾಧನೆಗೆ ಪ್ರಯತ್ನ ಮಾಡ್ತೀವೋ ಆಗ ಮಾತ್ರ ನಮಗೆ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳುವುದು ಸುಲಭ, ಆದರೆ ಅದನ್ನು ಅನುಭವಿಸುವುದು ಕಷ್ಟ ಅಲ್ವಾ? ಆದರೆ ಅನುಭವಿಸುವುದು ಕಷ್ಟನೇ, ಮಾಡುವುದು ಕಷ್ಟನೇ. ಆದರೂ ಹಿಂದೆ ಶ್ಲೋಕದಲ್ಲಿ ಕೃಷ್ಣನೇ ಹೇಳಿರುವ ಹಾಗೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವದೃಢಂ ಅನ್ನೋ ಹಾಗೆ ಚಂಚಲವೇ ಮನಸ್ಸಿನ ಸ್ವಭಾವ ಹೌದು. ಆದರೆ ಅದನ್ನು ನಾವು ಅಭ್ಯಾಸಪೂರ್ವಕವಾಗಿ ಸಿದ್ಧಗೊಳಿಸಿದಾಗ ಆ ಅಭ್ಯಾಸದಿಂದ ನಮಗೆ ಫಲ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರ ಪ್ರಶ್ನೆಯನ್ನು ಇಲ್ಲಿ ಅರ್ಜುನ ತನ್ನದೇ ಪ್ರಶ್ನೆಯಾಗಿ ಕೇಳ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಯಾರು ಕೊಟ್ಟರೋ ನಿನಗೆ ತಪ್ಪೊಪ್ಪು ತಕ್ಕಡಿಯ, ಯಾರು ಕೊಟ್ಟರೋ ನಿನಗೆ ತಪ್ಪೊಪ್ಪು ತಕ್ಕಡಿಯ, ಒಳಿತು ಕೆಡಕಿನ ರೇಖೆ ತುಂಬ ನಾಜೂಕು, ಸರಿಯಾವುದೋ ನಿನಗೆ ತಪ್ಪು ಮತ್ತೊಬ್ಬನಿಗೆ, ಸರಿಯಾವುದೋ ನಿನಗೆ ತಪ್ಪು ಮತ್ತೊಬ್ಬನಿಗೆ, ಹಂಚಿಕೆಯ ಕಪಿ ನೀನು ಮುದ್ದು ರಾಮ, ಹಂಚಿಕೆಯ ಕಪಿ ನೀನು ಮುದ್ದು ರಾಮ. ನಾವು ಯಾವಾಗಲೂ ತಪ್ಪೊಪ್ಪಿನ ತಕ್ಕಡಿಯಲ್ಲೇ ತೂಗ್ತಾ ಹೋಗ್ತೀವಿ. ಇದು ತಪ್ಪೋ, ಇದು ಒಪ್ಪೋ, ಇದು ಒಪ್ಪೋ, ಇದು ತಪ್ಪೋ ಅನ್ನುವಂಥದ್ರಲ್ಲೇ. ಹಾಗಾಗಿ ಒಳಿತು ಮತ್ತು ಕೆಡುಕಿನ ರೇಖೆ ಅನ್ನೋದಿದೆಯಲ್ಲ, ಅದು ತುಂಬ ನಾಜೂಕಾಗಿರುತ್ತೆ. ನನಗೆ ಸರಿ ಅನ್ನುವಂಥದ್ದು ಮತ್ತೊಬ್ಬರಿಗೆ ತಪ್ಪು ಅಂಥೇಳಿ ಭಾವಿಸಿರುತ್ತೆ, ಮತ್ತೊಬ್ಬನಿಗೆ ತಪ್ಪು ಅನ್ನಿಸಿರುವಂಥದ್ದು ನನಗೆ ಸರಿ ಅಂಥೇಳಿ ಅನಿಸಿರ್ಬೋದು. ಹಾಗಾಗಿ ಹಂಚಿಕೆಯಲ್ಲಿ ನಾವೊಂದು ರೀತಿ ಕಪಿಗಳ ಹಾಗೆಯೇ
ಅಂಥ ಕಪಿಯ ಪ್ರಶ್ನೆಯನ್ನೇ ಇದೀಗ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆ ಮುಂದುವರೆದ ಭಾಗವಾಗಿ ಅರ್ಜುನ ಮತ್ತೇನನ್ನ ಕೇಳ್ತಾನೆ ಅನ್ನುವಂಥದ್ದನ್ನು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.